ಪಾಪಿ ಪಾಕಿಸ್ತಾನದಿಂದ ಮತ್ತೆ ಮತ್ತೆ ಈ ನರಿಬುದ್ಧಿ ಪ್ರದರ್ಶನ ಆಗ್ತಾ ಇದೆ. ಗಡಿಯಲ್ಲಿ ಮತ್ತೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ ಪಾಕಿಸ್ತಾನ ಅನ್ನೋದು ಗೊತ್ತಾಗ್ತಾ ಇದೆ. ಇದು 10ನೇ ದಿನ ಈ ರೀತಿ ಕದನ ವಿರಾಮದ ನಿಯಮವನ್ನು ಉಲ್ಲಂಘಿಸ್ತಾ ಇರುವಂಥದ್ದು. ಕಳೆದ 10 ದಿನಗಳಿಂದ 33 ಬಾರಿ ಕದನ ವಿರಾಮವನ್ನು ಪಾಕಿಸ್ತಾನ ಉಲ್ಲಂಘಿಸಿದೆ. ಕುಪ್ವಾರ, ಅಖ್ನೂರು, ಪೂಂಚ್ ಸೆಕ್ಟರ್ನಲ್ಲಿ 8 ಕಡೆಗಳಲ್ಲಿ ಪಾಕ್ ಮತ್ತೆ ಖ್ಯಾತೆ ತೆಗೆದಿದೆ. ಭಾರತೀಯ ಸೇನೆ ಏನು ಸುಮ್ಮನೆ ಕೂತಿಲ್ಲ, ಅದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಈ ಅಟೆನ್ಷನ್ ಡೈವರ್ಷನ್ ಮಾಡೋ ಕೆಲಸಕ್ಕೆ ಪಾಕಿಸ್ತಾನ ಮುಂದಾಗೋ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಒಂದು ಕಡೆ ಅವರ ಬಳಿ ಶಸ್ತ್ರಾಸ್ತ್ರಗಳಿಲ್ಲ, ಮತ್ತೊಂದು ಕಡೆ ಭಾರತದ ವಿರುದ್ಧ ಹೋರಾಡುವಷ್ಟು ದಮ್ಮು ತಾಕತ್ತು ಕೂಡ ಇಲ್ಲ. ಅದರ ನಡುವೆ ಕೈಲಾಗದೇ ಇರೋರು ಮೈ ಪರ್ಚ್ಕೊಳ್ತಾರೆ ಅಂತಾರಲ್ಲ, ಹಾಗೆ ಈ ಗಡಿಯಲ್ಲಿ ಪದೇ ಪದೇ ಖ್ಯಾತೆ ತೆಗೆಯೋದು, ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡುವಂತಹ ಕೆಲಸಕ್ಕೂ ಕೂಡ ಪಾಕಿಸ್ತಾನ ಮುಂದಾಗ್ತಾ ಇರುವಂಥದ್ದು. ಪಾಕಿಸ್ತಾನಕ್ಕೆ ಈಗಾಗಲೇ ಭಾರತ ಎಚ್ಚರಿಕೆ ಕೊಟ್ಟಿದೆ. ಈ ರೀತಿಯ ಆಟನೆಲ್ಲ ನಮ್ಮ ಹತ್ರ ಇಟ್ಕೊಬೇಡಿ, ಇನ್ನೊಂದ್ಸರಿ ಅಪ್ರಚೋದಿತ ಗುಂಡಿನ ದಾಳಿ ಆದರೆ ಸರಿ ಇರಲ್ಲ ಅಂತ ಕೂಡ ಎಚ್ಚರಿಸಿದೆ. ಮತ್ತೆ ದರಿಮುದ್ದಿಯನ್ನು ಪ್ರದರ್ಶಿಸಿದೆ ಪಾಕಿಸ್ತಾನ. ಭಾರತದ ವಿರುದ್ಧ ಪಾಕ್ನ ಪ್ರಧಾನಿ ಶರೀಫ್ ಕಿಡಿಯನ್ನು ಕಾರಿರುವಂಥದ್ದು. ಪಹಲ್ಗಾಮ್ ದಾಳಿಗೆ ಭಾರತ ಈವರೆಗೂ ಕೂಡ ಯಾವುದೇ ಸಾಕ್ಷ್ಯವನ್ನು ಕೊಟ್ಟಿಲ್ಲ. ಪಹಲ್ಗಾಮ್ ದಾಳಿಯ ಹಿಂದೆ ಪಾಕ್ ಇದೆ ಅಂಥೇಳಿ ಭಾರತ ಆರೋಪಿಸ್ತಾ ಇದೆ. ಅನಗತ್ಯವಾಗಿ ಪಾಕ್ ಜೊತೆಗೆ ಪಹಲ್ಗಾಮ್ ದಾಳಿಯನ್ನು ಲಿಂಕ್ ಮಾಡುವಂತಹ ಕೆಲಸವನ್ನು ಭಾರತ ಮಾಡ್ತಿದೆ ಅಂಥೇಳಿ ಪಾಕಿಸ್ತಾನದ ಪ್ರಧಾನಿ ಮಾತನಾಡಿರುವಂಥದ್ದು. ಈ ಮೂಲಕ ನಾನು ಉಗ್ರ ಪೋಷಕನಲ್ಲ, ಉಗ್ರರನ್ನು ಬೆಳೆಸ್ತಾ ಇಲ್ಲ, ಈ ಪಹಲ್ಗಾಮ್ ದಾಳಿಗೂ ನಮಗೂ ಯಾವುದೇ ರೀತಿಯ ಲಿಂಕ್ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ಮಗದೊಮ್ಮೆ ಹೇಳೋದಕ್ಕೆ ಮುಂದಾಗ್ತಾ ಇದ್ದಾನೆ ಪಾಕಿಸ್ತಾನದ ಪ್ರಧಾನಿ. ಬಟ್ ಭಾರತ ನಂಬಬೇಕಲ್ಲ, ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಈ ಹೇಳಿಕೆಯನ್ನು ನಂಬಬೇಕಲ್ಲ. ಬಾಯಿ ಬಿಟ್ಟರೆ ಸಾಕ್ಷ್ಯವನ್ನು ಕೇಳ್ತಾ ಇದೆ ಪಾಕಿಸ್ತಾನ. ಈಗಾಗಲೇ ಪಾಕಿಸ್ತಾನದ ನರಿಬುದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಭಾರತ ಕಲೆ ಹಾಕಿದೆ. DRDOದಿಂದ ಯಶಸ್ವಿ ಪ್ರಯೋಗವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಾಯುಮಂಡಲದ ವಾಯುನೌಕೆಯ ಮೊದಲ ಹಾರಾಟ ಯಶಸ್ವಿಯಾಗಿರುವಂಥದ್ದು. 17 ಕಿಲೋಮೀಟರ್ ಎತ್ತರಕ್ಕೆ ವಾಯುನೌಕೆ ತನ್ನ ಮೊದಲ ಹಾರಾಟವನ್ನು ನಡೆಸಿದೆ. ಭೂಮಿಯ ವೀಕ್ಷಣೆ, ಗುಪ್ತಚರ ಕಣ್ಗಾವಲನ್ನು ವಹಿಸಲಿಕ್ಕೆ ಇದನ್ನು ಬಳಕೆ ಮಾಡಲಾಗುತ್ತೆ. ಶತ್ರುಗಳನ್ನು ಹುಡುಕಿ ಹೊಡೆಯೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. DRDOನಿಂದ ಯಶಸ್ವಿ ಪ್ರಯೋಗ. ಈ ಪ್ರಯೋಗ ಇದು ಸಕ್ಸಸ್ ಆಗಿರೋದು ಮತ್ತಷ್ಟು ಪಾಕಿಸ್ತಾನಕ್ಕೆ ದಿಗಿಲು ಹುಟ್ಟಿಸುವಂತಹ ಸಾಧ್ಯತೆ ಇದೆ. ಪಾಕಿಸ್ತಾನದ ಸೈನಿಕರುಗಳು, ನಾಯಕರುಗಳು ಭಾರತದ ತಾಲೀಮಿಗೆ ಈಗ ಪತ್ರ ಕೊಡ್ತಾ ಇದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಶತ್ರುಗಳನ್ನು ಹುಡುಕಿ ಹೊಡೆಯೋದಕ್ಕೂ ಕೂಡ ಇದು ಹೆಲ್ಪ್ ಆಗುವಂಥದ್ದು. ವಾಯುನೌಕೆಯ ಮೊದಲ ಹಾರಾಟ ಯಶಸ್ವಿಯಾಗಿದೆ. DRDOನಿಂದ ಈ ಪ್ರಯೋಗವನ್ನು ಮಾಡಲಾಗಿತ್ತು. ಈ ಪ್ರಯೋಗ ಸಕ್ಸಸ್ ಆಗಿರೋದ್ರಿಂದ ಸಹಜವಾಗಿಯೇ ಭಾರತದಲ್ಲಿ ಮತ್ತಷ್ಟು ರಕ್ಷಣಾ ಸಾಮರ್ಥ್ಯ ಜಾಸ್ತಿ ಆಗಿರುವಂಥದ್ದು. ಒಂದು ರೀತಿ ಮತ್ತಷ್ಟು ಆನೆಬಲ ಬಂದಂತಾಗಿದೆ. ಸಹಜವಾಗಿಯೇ ಈ ಎಲ್ಲ ಬೆಳವಣಿಗೆಗಳು ಕೂಡ ಪಾಕಿಸ್ತಾನದ ಆತಂಕವನ್ನು, ಪಾಕಿಸ್ತಾನದ ಟೆನ್ಷನನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು.